ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲೆ ಕಡುಬು ಮಾಡ್ತಾ ಇದ್ದೀನಿ. ಇದಕ್ಕೆ ಪದರ ಕಡುಬು ಅಂತಾನೆ ಹೇಳ್ತಾರೆ. ಮತ್ತೆ ಇದನ್ನ ಜಾಸ್ತಿ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ನೀವು ಬೇಕಾದ್ರೆ ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಯಾಕಂದ್ರೆ ಇದು ತುಂಬಾನೇ ಹೆಲ್ದಿ ಫುಡ್. ಹಾಗಾದ್ರೆ ಎಲೆ ಕಡುಬು ಹೇಗೆ ಮಾಡೋದಂತ ನೋಡೋಣ. 5 ಕಪ್ ಆಗಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಕಡೆ ಇದಕ್ಕೆ ಹಿಟ್ಟು ನಾದ್ಕೊಳ್ಳೋದು ಅಂತ ಹೇಳ್ತಾರೆ, ಉತ್ತರ ಕರ್ನಾಟಕ ಕಡೆ. ನಿಮ್ಮ ಕಡೆ ಇದಕ್ಕೆ ಕಲಸೋದಕ್ಕೆ ಏನಂತಾರೆ ಅಂತ ನಮಗೆ ಕಮೆಂಟ್ ಮಾಡಿ. ಕಡುಬಿಗೆ ಹಿಟ್ಟು ಗಟ್ಟಿಯಾಗಿ ಇರಬೇಕು. ಇವಾಗ ಇದು ರೆಡಿ ಆಗಿದೆ ಹಿಟ್ಟು. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಇದಕ್ಕೆ ಎಣ್ಣೆ ಹಚ್ಚಿ ಮತ್ತೆ ಈ ಥರ ಮಿದಿಬೇಕು. ಇದಕ್ಕೆ 10ರಿಂದ 15 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. 10ರಿಂದ 15 ನಿಮಿಷ ಆಗಿದೆ ಕಲಸಿ. ಇವಾಗ ಎಲೆ ಕಡುಬು ಮಾಡೋಕ್ಕೆ ನಾವು ಸಣ್ಣದಾಗಿ ಉಳ್ಳಿಗಳನ್ನ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಸ್ನೇಹಿತರೆ, ಇದನ್ನ ಬಾಳೆ ಎಲೆ ಮೇಲೆ ಬೇಕಾದ್ರೂ ಮಾಡ್ಬೋದು, ಇಲ್ಲ ಈ ಥರ ಪ್ಲಾಸ್ಟಿಕಲ್ಲಿನೂ ಮಾಡ್ಕೋಬೋದು. ಎಲೆ ಕಡುಬನ್ನ ಚಪಾತಿ ಥರ ಮಾಡೋದು ಎಲೆ ಕಡುಬು ಕೂಡ. ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಬೇಕು. ಇದಕ್ಕೆ ಎಣ್ಣೆ ಹಚ್ಚೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಹಿಟ್ಟು. ಇವಾಗ ಇದಕ್ಕೆ ಸರಿಯಾಗಿ ಎಣ್ಣೆ ಸವರ್ಬೇಕು ಎಲ್ಲ ಕಡೆ. ಇದನ್ನ ಬೇಳೆ ಸಾರು ಜೊತೆ ಆದ್ರೂ ತಿನ್ಬೋದು, ಮೆಣಸಿನ ಚಟ್ನಿ ಜೊತೆ ಆದ್ರೂ ತಿನ್ಬೋದು. ಆಮೇಲೆ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಇದು ಅಂಟ್ಕೊಂಡ್ಬಿಡುತ್ತೆ ಈ ರೀತಿ. ಆಮೇಲೆ ಮೇಲ್ಗಡೆನು ಎಣ್ಣೆ ಹಚ್ಬೇಕು. ಈ ತರ ಮಾಡಿದಾಗ ನಾವು ಇದಕ್ಕೆ ಎಲೆ ಕಡುಬು ಅಂತ ಕರಿತೀವಿ. ಇದು 4 ಪದರ ಆಗುತ್ತೆ ಎಲೆ ಕಡುಬು. ಆಮೇಲೆ ಕುದಿಸಿದ್ಮೇಲೆ ನಾವು ಮತ್ತೆ ಇದಕ್ಕೆ ಓಪನ್ ಮಾಡಕ್ ಬರುತ್ತೆ. ಈ ತರ ಪ್ಲೇಟಲ್ಲಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಲೆ ಕಡುಬನ್ನ ಇದರಲ್ಲಿ ಕುದಿಯೋಕೆ ಇಟ್ಬಿಡೋಣ ಈ ರೀತಿ. ಇವಾಗ ಇದಕ್ಕೆ ಮೇಲ್ಗಡೆ ಮುಚ್ಚಿಬಿಡೋಣ. ಇದನ್ನು ಕೂಡ ಹೈ ಫ್ಲೇಮಲ್ಲಿ ಕುದಿಸ್ಬೇಕು. 10ರಿಂದ 15 ನಿಮಿಷ ಕುದಿಸ್ಬೇಕು. ಇವಾಗ ಎಲೆ ಕಡುಬು ಕುದ್ದಿದೆ ಇಲ್ವಾ ಅಂತ ನೋಡೋಣ. ಆಲ್ಮೋಸ್ಟ್ 15ರಿಂದ 20 ನಿಮಿಷ ಆಯಿತು. ಕಡುಬೆಲ್ಲ ಕುದ್ದಿದೆ. ಇವಾಗ ಇದನ್ನ ತೆಗೆದುಕೊಳ್ಳೋಣ. ಇವಾಗ ಎಲೆ ಕಡುಬು ರೆಡಿಯಾಗಿದೆ. ನಾವು ತಿನ್ಬೇಕಾದ್ರೆ ಈ ಥರ ಓಪನ್ ಮಾಡಿ ತಿನ್ಬೋದು. ಎಲೆ ಕಡುಬನ್ನ ಈ ಥರ ಓಪನ್ ಮಾಡಿ ಊಟಕ್ಕೆ ಬಳಸ್ಬೋದು.